ಇನ್ನು ಕಾಲ್ತುಳಿತದಲ್ಲಿ ಸತ್ತವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಎಲ್ಲ 11 ಜನರ ಮೃತದೇಹಗಳು ಕುಟುಂಬಸ್ಥರಿಗೆ ಹಸ್ತಾಂತರ ಆಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ 6 ಜನರ ಮರಣೋತ್ತರ ಪರೀಕ್ಷೆ ಆಗಿದೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 5 ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ ಕುಟುಂಬಸ್ಥರಿಗೆ. ಎಷ್ಟೋ ಕುಟುಂಬಸ್ಥರಿಗೆ ನಮ್ಮ ಮನೆ ಮಕ್ಕಳು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿದ್ದಾರೆ, RCBದು ಸೆಲೆಬ್ರೇಷನ್ ಈವೆಂಟಲ್ಲಿ ಭಾಗಿಯಾಗೋದಕ್ಕೆ ಅನ್ನೋದೇ ಗೊತ್ತಿಲ್ಲ ಪಾಪ. ಈ ಥರ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಮೃತಪಟ್ಟಿದ್ದಾರೆ, ಹೀಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು, ಅಲ್ಲಿ ಕಾಲು ತುಳಿತ ಆಗೋಗಿತ್ತು ಅನ್ನೋದು ಗೊತ್ತಾದ ಮೇಲೆ ಎಂಥ ಆಘಾತ ಅವ್ರಿಗೆ, ಬರಸಿಡಿಲು ಬಡ್ದಂಗಾಗಿರುತ್ತೆ. ಕೆಲವು ಕುಟುಂಬಗಳಿಗೆ ಹೀಗೆ ಆಗಿರೋದು. ಫ್ರೆಂಡ್ಸ್ ಜೊತೆ ಬೆಂಗಳೂರಲ್ಲಿದ್ದವರು ಅಥವಾ ಯಾವುದೋ ಕೆಲಸಕ್ಕೆ ಬೆಂಗಳೂರಿಗೆ ಬಂದವರು, ಹೆಂಗು ಟ್ರೋಫಿ ಗೆದ್ದಾಯಿತು, ಇವತ್ತು ಟೀಮ್ ಬೆಂಗಳೂರಿಗೆ ಬರ್ತಾ ಇದೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದ್ಧೂರಿ ಕಾರ್ಯಕ್ರಮ ಇದೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದವರು. ಆದರೆ ಅಲ್ಲೇ ಶವವಾಗೋದು, ಗಂಟೆಗಟ್ಟಲೆ ಕಾದ್ರು. ಅದಾದ್ಮೇಲೆ ಒಂದ್ಸಲ ಗೇಟ್ ತೆಗೆಯೋದಕ್ಕೆ ಶುರು ಮಾಡ್ತಿದ್ದಂಗೆ ಅಲ್ಲಿ ಶುರುವಾಯಿತು ನುಗ್ಗಲು. ಎಷ್ಟರ ಮಟ್ಟಿಗೆ ಅಲ್ಲಿ ಕಾಲು ತುಳಿತ ಸೃಷ್ಟಿಯಾಯಿತು ಅಂದರೆ 50ರಿಂದ 60 ಜನ ರಸ್ತೆಯಲ್ಲಿ ಫುಟ್ಪಾತ್ಗಳ ಮೇಲೆ ಅಸ್ವಸ್ಥರಾಗಿ ಬಿದ್ದೋದ್ರು. ತಕ್ಷಣ ಅವ್ರಿಗೆ CPR ನೀಡಿದ್ರು ಇಲ್ಲ, ಪ್ರಥಮ ಚಿಕಿತ್ಸೆ ಮಾಡಿದ್ರು ಇಲ್ಲ, ಎಷ್ಟೋ ಜನರ ಉಸಿರೇ ನಿಂತು ಹೋಗಿತ್ತು. ಆ ರೀತಿ 11 ಜನ ಕಾಲು ತುಳಿತಕ್ಕೆ ಸಿಕ್ಕಾಕೊಂಡು ಸಾವನ್ನಪ್ಪಿದ್ರು. ಇನ್ನು 50ಕ್ಕೂ ಹೆಚ್ಚು ಜನ ಅಸ್ವಸ್ಥರಾದರೂ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಭ್ರಮ ಇದ್ದಿದ್ದು ಸೂತಕ ಆಗಿ ಕೆಲವೇ ಕ್ಷಣಗಳಲ್ಲಿ ಬದಲಾಗೋಯ್ತು. ನಿನ್ನೆ ಬೆಂಗಳೂರಲ್ಲಿ ನಾವು ನೋಡ್ತಾನೆ ಇದ್ವಿ, HAL ಏರ್ಪೋರ್ಟ್ ಅಲ್ಲಿ, ವಿಧಾನಸೌಧದ ಮುಂಭಾಗ, ತಾಜ್ ವೆಸ್ಟ್ ಎಂಡ್ ಹೋಟ್ಲ್ ಹತ್ರ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲ ನೋಡಿದ್ರು ಕಿಕ್ಕಿರಿದು ಜನ ಸೇರ್ತಾ ಇದ್ರು. ಕ್ಷಣಕ್ಕೂ ಜನರ ಸಂಖ್ಯೆ, ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇತ್ತು. ಅದೃಷ್ಟವಶಾತ್ ವಿಧಾನಸೌಧದ ಮುಂಭಾಗ ಅಂಥದ್ದೇನೂ ಆಗಲಿಲ್ಲ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಮೀಪ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಪೊಲೀಸರಿಂದ ಸಾಧ್ಯ ಆಗಲೇ ಇಲ್ಲ. 2 ಲಕ್ಷ ಅದಕ್ಕೂ ಅಧಿಕ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಜಮಾಯಿಸಿದ್ರು ಅನ್ನೋ ಮಾಹಿತಿ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಅದರ ಕೆಪಾಸಿಟಿ, ಸೀಟಿಂಗ್ ಕೆಪಾಸಿಟಿ ಇರೋದೇ 30,000 ಮಾತ್ರ. 2 ಲಕ್ಷ ಜನ ಬರೋಬ್ಬರಿ ಬಂದಿದ್ದಾರೆ. ಇನ್ನು ಇವರಿಗೆ ಟಿಕೆಟ್ಗಳು, ಪಾಸ್ಗಳನ್ನು ವಿತರಣೆ ಮಾಡಬೇಕಾ, ಫ್ರೀಯಾಗಿ ಒಳಗೆ ಬಿಡಬೇಕಾ, ಏನು ಕ್ಲಾರಿಟಿ ಇಲ್ಲ. ಸಂಪೂರ್ಣ ಎಲ್ಲ ಅವ್ಯವಸ್ಥೆಯಿಂದ ಕೂಡಿದ್ದಂತಹ ವ್ಯವಸ್ಥೆಗಳನ್ನು ಮಾಡಿದ್ರು. ತರಾತುರಿಯಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು. ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದ್ಬಿಟ್ರು. ನಿಭಾಯಿಸೋದಕ್ಕಾಗಲಿಲ್ಲ, ನಿಯಂತ್ರಿಸೋದಕ್ಕಾಗಲಿಲ್ಲ. ಇಂಥ ದೊಡ್ಡ ದುರಂತ ನಡೆದೋಯ್ತು. ಇಡೀ ದೇಶ ಈ ಘಟನೆ ನೋಡಿ ಬೆಚ್ಚಿ ಬಿದ್ದಿದೆ. ಇಂಥ ಹೃದಯ ವಿದ್ರಾವಕ ಘಟನೆ ನಡಿಬಾರ್ದಾಗಿತ್ತು ಅಂತ ಮರುಕ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಡೆದು ಹೋಗಿದೆ. ಈ ದುರಂತದಲ್ಲಿ 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.